ನಮ್ಮ ಮನೆಗಳು ಇದ್ದಾವೆ, ಎಲ್ಲ ಹಳೆ ಮನೆಗಳಾಗವೆ. ಅದಕ್ಕೇ ಇವ್ರದ್ದೊಂದು ಚೆನ್ನಾಗೈತೆ. ನಮ್ಮ ವಾಲಿ ಬೀಳಂಗಿದ್ದಾವೆ, ಇವ್ರದ್ದು ಚೆನ್ನಾಗೈತೆ. ಒಬ್ರಿಗೆ ಯಾರಿಗೂ ಬಾಡಿಗೆ ಕೊಟ್ಟಿದ್ರು, ಅವ್ರು ಆಲೆ ಮನೆ ಕಟ್ಕೊಂಡ್ರು, ಇವಾಗ ಮನೆ ಖಾಲಿ ಮಾಡವ್ರು. ಅದೆಲ್ಲ ಕೇಳೋಣ, ಅದೆಲ್ಲ ಕೊಡ್ತಾರೇನೋ. ಕೊಟ್ಟರೆ ಸುಮ್ಮನೆ ಇದ್ದುಬಿಡಿ ರೂಪ, ಇದ್ದುಬಿಟ್ರೆ ಅತ್ಲಾಗ ಹೆಂಗೆ ಒಳ್ಳೇದಾಗುತ್ತಿಲ್ಲೇನೆ. ಸರಿ ಆಯಿತು ರೀತಾ, ಇಲ್ಲೇ ಇರೋದಕ್ಕಂತಲೇ ಬಂದಿದ್ದೀವಿ, ಇರ್ತೀವಿ. ನಾವಿನ್ನಂತೂ ಹೋಗೋದಿಲ್ಲ, ಯಾರು ಏನೇ ಹೇಳಿದ್ರು. ಎಲ್ಲ ಇಲ್ಲೇ ಅನುಕೂಲ ಆಗುತ್ತೆ, ಅವಳಿಗೆ ಬುದ್ಧಿ ಕಲಿಸ್ದಂಗೂ ಆಗುತ್ತೆ, ನಮ್ಮ ಪಾಡಿಗೆ ನಾವು ಇದ್ದಂಗೂ ಆಗುತ್ತೆ. ಅಷ್ಟೇ. ಕೇಳೋದಿಲ್ಲ ಏನಂತಾರೆ ನೋಡೋಣ, ಬಾಡಿಗೆನೂ ಕೊಡ್ತೀವಿ, ಏನು ಅನ್ಬೋದು ಕೇಳು. ಲಕ್ಷ್ಮಿ ಆಂಟಿ, ಲಕ್ಷ್ಮಿ ಆಂಟಿ ಮಗಳೇ, ಯಾರ ಇವ್ರು ಬಂದವ್ರಿ? ಯಾರಪ್ಪ ಇವ್ರು? ಯಾರನ್ನ ಕರ್ಕೊಂಬಂದವ್ರಿ? ರೀತಾ ಬಾ, ಅಮೃತಾ ಬಾ. ಯಾಕಮ್ಮ? ಇವರು ಅದೇ ವಿಜಿ ಇದ್ದಾಳಲ್ಲ, ವಿಜಿ ನಾದ್ನಿ ಇವರು. ವಿಜಿ ನಾದ್ನಿ ಮತ್ತು ಅವ್ರ ಅತ್ತೆ. ಫಸ್ಟ್ ಇವ್ರ ಮನೆಗೇನೆ ಅವಳು ಮದುವೆ ಆಗಿ ಹೋಗಿದ್ದು. ಇವರೆಲ್ಲ ಇವ್ರದ್ದು ಆಸ್ತಿ ಇರೋದಕ್ಕೆ ಅವಳು ಇಷ್ಟೊಂದು ಮೆರಿತಾ ಇರೋದು. ಅದಕ್ಕೆ ಅವ್ರು ಇವಾಗ ಬಂದು ನಾವು ಆಸ್ತಿ ಬಿಡಲ್ಲ, ಅವಳಿಗೆ ಯಾಕೆ ಬಿಡ್ಬೇಕು ಇವಾಗ ಅಂತ ಹೇಳಿ ಇವರು ಗಲಾಟೆ ಮಾಡಿದ್ರು. ಅದಕ್ಕೇ ನಾವು ಅಲ್ಲಿತ್ಕೊಂಡು ಇವಾಗ ಏನಂದ್ಲವಳು, ನೀವು ಎಷ್ಟೇನೋ ಜಗಳ ಮಾಡ್ಕೊಂಡು ಹೋಗ್ರಿ, ಬಂದು ನಾನೇನು ತಲೆ ಕೆಡಿಸ್ಕೊಂಬಲ್ಲ, ಬಂದು ಹೋಗೋರ್ಗೆ ಯಾಕೆ ಅಂತ ಹೇಳ್ತಿದ್ಲು. ಅದಕ್ಕೆ ಈ ರೂಪ ಅಂತ ಹೇಳಿ ಇವಳ ಹೆಸರು, ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಅದಕ್ಕೆ ಮನೆ ಬೇಕಾಗಿತ್ತು. ಹೌದೇನು? ಹೆಂಗ ಇವ್ರು ಬಂದಿದ್ದು ಒಳ್ಳೇದಾಯ್ತು ಬಿಡಮ್ಮ. ಹಳೆ ಸರಿಯ ಬುದ್ಧಿ ಕಲ್ಸೋಕ್ಕೆ ಹೆಂಗ ಒಳ್ಳೇದಾಯ್ತು. ಎಷ್ಟು ಜನ ಶಾಪ ಹಾಕ್ಯಾರಮ್ಮ ಅವಳಿಗೆ, ಏನೇನು ಬರಲ್ಲ ಓದ್ಕೊಂಡು ಹೋಗೋದು ಹೇಳು. ಎಷ್ಟು ಜನ ಚೀತು ಅಂತ ಹೋಗ್ತವೆ ಕಣಮ್ಮ. ಯಾಕ ಬರ್ರಿ ಕುಕ್ಕ ಬರ್ರಿ, ಬಾರಮ್ಮ ಕೂತ್ಕ ಬರ್ರಮ್ಮ. ಇರಲಿ ಅಕ್ಕ, ಪರವಾಗಿಲ್ಲ. ಅದಕ್ಕೆ ನಾವು ಇಲ್ಲೇ ಇರೋಣ, ಅವಳಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನಮ್ಮ ಅಣ್ಣನ ದೇವ್ರಂತ ಅಣ್ಣನಿಗೆ ಮೋಸ ಮಾಡಿಬಿಟ್ಲಲ್ಲ, ಅದಕ್ಕೆ ನಮ್ಮ ಅಣ್ಣನ ಬೆಲೆ ಏನು ಅಂತ ಅವಳಿಗೆ ಗೊತ್ತಾಗಬೇಕು. ಅದಕ್ಕೆ ದೇವ್ರಂತ ಅಣ್ಣ, ನಮ್ಮ ಅಣ್ಣ ಅಂತ ನೀವು ಮೋಸ ಮಾಡಿಬಿಟ್ಲಲ್ಲ, ಅದಕ್ಕೆ ಇಲ್ಲಿಗೆ ಬಂದು ಇರೋಣ ಅಂತ ಇದ್ದೀವಿ. ಮನೆ ಬೇಕೇ ಸದ್ಯಕ್ಕೆ, ಮನೆ ಇಲ್ಲ. ಅಲ್ಲಿ ನಮ್ಮೂರಿಂದ ಮಕ್ಕಳಿಗೂ ದೂರ ಆಗುತ್ತೆ, ನಮ್ಮ ಮನೆಯವ್ರಿಗೂ ದೂರ ಆಗುತ್ತೆ ಡ್ಯೂಟಿಗೆ ಓಡಾಡೋಕ್ಕೆ. 1.5 ಗಂಟೆ 2 ಗಂಟೆ ಜರ್ನಿ ಆಗುತ್ತೆ. ಇಲ್ಲಿಂದ ಆದರೆ ಒಂದು ಅರ್ಧ ಗಂಟೆ 3/4 ಗಂಟೆ ಅಷ್ಟೇ. ಅದಕ್ಕೆ ಅತ್ಲಾಗೆ ಇಲ್ಲಿಗೆ ಬರೋಣ ಅಂತ ಇದೀವಿ ಕಣಕ್ಕ. ಅಯ್ಯಮ್ಮ ಆಯ್ತು, ನೀವು ಬಂದಿದ್ದು ಒಳ್ಳೇದೇ ಆಯ್ತು ಬಿಡು. ಅಷ್ಟು ದೂರ ಐತೆ ಅಂದಮೇಲೆ ಹೆಂಗ ಬಂದು ಇರ್ರಮ್ಮ, ಇರ್ರಿ. ಮನೆ ಬೇಕಾದ್ರೆ ನಮ್ಮ ಮನೆ ಐತೆ, ಬೇಕಂದ್ರೆ ಅದ್ರಾಗ ಇದ್ದು ಅವಳಿ ಸರಿಯಾಗಿ ಬುದ್ಧಿ ಕಲಿಸಿ ಆಸ್ತಿ ಮಾತ್ರ ಏನೇನೋ ಕೊಡಬಾರ್ದು ಅವಳಿಗೆ. ಬರೆಗೈ ಮಾಡಿ ಬಿಡ್ಬೇಕು. ಹಂಗಾದ್ರೆ ಬರೆಗೈ ಆಗಿದ್ರೆ ಬುದ್ಧಿ ಬರೋದು. ಆಸ್ತಿ ಇದ್ರೆ ಎಂಥರ್ಗೂ ದುಡ್ಡು, ಆಸ್ತಿ ಐತೆ ಅಂದರೆ ಎಂಥರ್ಗೂ ಜಂಪ ದೌಲತ್ ಬಂದೇ ಬರುತ್ತೆ. ಯಾರ್ದೇನು ಅಂತಾರೆ. ಮತ್ತು ಇವಾಗ ಅದೆಲ್ಲ ಇರೋದ್ರಿಂದನೇ ಲಕ್ಷ್ಮಂಟಿ ಅವಳು ಅಷ್ಟೊಂದು ಮೆರಿತಾ ಇರೋದು. ಅದಕ್ಕೆ ಇವಾಗ ಮನೆ ಬೇಕಾಗಿತ್ತು. ಅದಕ್ಕೆ ನಾನು ನಿಮ್ಮ ಮನೆ ಇತ್ತಲ್ಲ, ಡಿಂಪಕ್ಕರ್ ಇದ್ದಿದ್ದು ಮನೆ, ಅದಕ್ಕೆ ಅತ್ಲಾಗೆ ಅದ್ರಾಗೆ ಇರ್ತಾರೆ ಅಂತ ಕೇಳೋಣ ಅಂತ ಬಂದೆ. ಪಾಪ ಒಳ್ಳೆಯವರು ಇವರು, ಅವ್ರ ಅಮ್ಮನೂ ಇವ್ರ ಅಣ್ಣ ಇಬ್ಬರೇನೆ ಅಂತ ಹೇಳಿ ಇವರು ಬಂದು ಅಲ್ಲೇ ಇದ್ದಾರೆ. ದೂರ ಆಗುತ್ತಂತ ಪಾಪ ಇವ್ರ ಮನೆಯವ್ರು ಕೆಲ್ಸಕ್ಕೆ ಹೋಗ್ತಾರಂತೆ. ಅದಕ್ಕೆ ನೀವು ಬಂದಿದ್ದು ನೋಡಿ ನನಗಂತೂ ಇಲ್ಲಿ ತುಂಬ ಖುಷಿ ಆಯಿತು ಕಣಮ್ಮ. ಸರಿ ಆಯ್ತು, ಹೇಳ್ಕೊಡ್ತೀನಿ ಮನೇನ, ಇರ್ರಿ ಅದ್ರಾಗೇನೆ. ಏನು ಮಾಡೋಣ ಇವಾಗ ನೋಡು, ಅವಳು ಬಂದಿರೋದ್ರಿಂದ ಎಷ್ಟು ಇದಾಗೈತೆ ಕಣಮ್ಮ ಎಲ್ಲರಿಗೂ ನಾವು ಅವಳಿಂದಲ್ಲ. ನಾನು ಎಷ್ಟೆಷ್ಟೋ ಎಷ್ಟು ಒಳ್ಳೆ ಬುದ್ಧಿ ಹೇಳಿದ್ರು ಅವಳಿಗೆ ಏನು ಒಳ್ಳೆ ಬುದ್ಧಿ ಬರೋದೇ ಇಲ್ವಿ. ಈಗ ನಾನು ಹೋಗಿ ಹೇಳೋಣ ಅಂತ ಇದ್ದೀನಿ. ಎಲ್ಲರೂ ನಿನಗೆ ಹಿಂಗೆ ಶಾಪ ಹಾಕಿರಿ ಹೆಂಗಮ್ಮ? ನೀನು ಒಳ್ಳೆ ತಂದಿಂದ ಇರೇ ಅಂತ ಹೇಳ್ತೀನಿ. ಅಯ್ಯೋ ತಗ, ನಾನಂತೂ ಇಲ್ಲೋಡಮ್ಮ, ಗಿಣಿಗೆ ಬುದ್ಧಿ ಹೇಳ್ದಂಗೆ ಹೇಳಿದ್ನಿ. ಗಿಣಿಗೆ ಹೇಳ್ದಂಗೆ ಹೇಳಿದ್ ನಂಗೇನೆ. ಬೇಡ ಕಣಮ್ಮ, ಸುಮ್ಮನೆ ಏನಾಕಿರಿ, ನನ್ನ ಮಗ ಒಳ್ಳೇನು ಅಂತ ಹೇಳಿ ಎಷ್ಟು ಹೇಳಿದ್ದೀನಿ, ಕೇಳಿಲ್ಲ. ಅವಳು ಒಳ್ಳೆ ಮಾತು ಹೇಳಿದ್ರೆ ಕೇಳ ಅಂತ ಹೆಂಗ್ಸಲ್ಲ ಕಣಮ್ಮ ಅವಳು. ನಾನು ಹೇಳೋಣ ಅಂತ ಇದ್ದೀನಿ. ಸುಮ್ಮನೆ ಯಾಕೆ ಮರ್ಯಾದೆ ಕಳಕೆ ಅಂತಮ್ಮ, ನೀನು ಏನಿದ್ರೆ ಏನಕ್ಕೆ ಬಂದಂಗೆ ಅಂತ ಹೇಳೋಣ ಅಂತ. ಒಳ್ಳೆ ಮಾತನಾಗ ಏನಾನ ಹೇಳಿ ಗೊತ್ತಾಗುತ್ತೇನೋ ಅಂತ ನಾನು ಶಾಂತ ಮಾತಾಡಿ ರೀತಾ. ಒಳ್ಳೆ ಮಾತನಾಗೆ ಹೋಗಿ ಹೇಳ್ಬರೋಣ. ಸುಮ್ಮನೆ ಯಾಕೆ ಹಿಂಗೆ ಮರ್ಯಾದೆ ಕಳ್ಕೊಂತೀಯಮ್ಮ, ಬುದ್ಧಿವಂತಲಾಗಮ್ಮ. ಎಲ್ಲರೂ ನಿನ್ನ ಹೋಗುತ್ರೆ ಏನೂ ಇಲ್ಲ ಕಣಿ. ಯೋಟ್ ಹೊಡೆದಾಡಿರೂ ಏನೂ ತಾಣಾಗೋದಿಲ್ಲ ಅಂತ ಹೇಳಿ ಒಂದಿಟ್ಟವ್ರು ಹಂಗೆ ಹೇಳೋಣ ಅಂತ ಅಂದ್ಕೊಂಡ್ವಿ. ಅದಕ್ಕೇನೆ ಇಲ್ಲ ಆಪರೇಷನ್ಗೆ ಹೋಗಿ ಅವಳಂತಿ. ಯಾಕೆ ಚೆನ್ನಾಗಿರ್ಲಿಲ್ವಂತೆ, ಅದಕ್ಕೆ ಹೋಗಿ ಹೇಳೋಣ ಅಂತ. ಅಯ್ಯೋ ಲಕ್ಷ್ಮಂಟಿ, ಒಳ್ಳೆ ಮಾತು. ಅವಳ ಹತ್ರ ಒಳ್ಳೆ ಮಾತೆ. ಇನ್ನೊಬ್ರು ಯಾರನ್ನ ಆಗಿದ್ರು ಇಷ್ಟಲ್ಲ ಆದಮೇಲೆ ನನಗೆ ಎಷ್ಟು ಮರ್ಯಾದೆ ಹೋಯ್ತಲ್ಲ ಅಂತ ಹೇಳಿ ಅರ್ಥ ಮಾಡ್ಕೊಂಬಲ್ಲ ಅವಳು. ಹೆಂಗ ಹೇಳ್ರಿ, ನಿಮ್ಮ ಮಾತಿಂದನೂ ಏನಾದರೂ ಮನ್ಸು ಏನಾದರೂ ಚೇಂಜ್ ಆದರೂ ಆಗ್ಬೋದೇನೋ. ನಾನು ಚೆನ್ನಾಗಿರ್ತೀನಿ ಎಲ್ಲರ ಜೊತೆಗೆ ಅಂತಾಳೇನೋ, ಹೆಂಗ ಹೇಳ್ರಿ. ಕೇಳ್ತಾಳೇನೋ ಅವಳು ಅಂತಮ್ಮ. ಅವ್ರ ಮಗಳು ದೇವ್ರು ಮಾಡ್ಯವ್ರಂತೆ, ಅಲ್ಲೆಲ್ಲ ಊಟ ಮಾಡ್ಕೊಂಬರಕ್ಕೆ ಹೋಗ್ಯವ್ರೆ. ಬತ್ತಾಳೆ ಬೈಗಾಗ ತಡ್ತಿ ಬಂದಾಗ ಹೋಗಿ ಸುಮ್ಮನೆ ಯಾಕಮ್ಮ, ನೋಡಿ ಎಷ್ಟು ನೋವು ಅನುಭವಿಸ್ತೀಯ ನೀನು, ಈ ನೋವೆಲ್ಲ ಏನು ಬೇಕು ನಿನಗೆ ಅಂತ ಹೇಳೋಣ ಅಂತ. ಆಗ ತಿಳ್ಕೊಂಬರಾದ್ರೆ ಹಂಗೆ ತಿಳ್ಕೊಂತಾರೆ. ಒಂದು ಒಳ್ಳೆ ಮಾತಿಗೆ ಮನ್ಸಿಗೆ ಮುಟ್ಟೋದಾದ್ರೆ ಮುಟ್ಟುತ್ತೆ. ಹೆಂಗಾತ ಅವಳು ಒಬ್ಬಳು ಒಳ್ಳೆಳಾದರೆ ಎಲ್ಲರೂ ಚೆನ್ನಾಗಿರ್ತಾರಲ್ಲ, ಅವಳಿಂದ ಎಲ್ಲರಿಗೂ ನೋವಲ್ಲ. ಇವಾಗ ಎಲ್ಲರೂ ಅವಳು ನಾಳೆಲ್ಲ ತಂಬೈಕ್ಯ ಮಾಡು. ಅವಳು ನೋಡು ಲಕ್ಷ್ಮಕ್ಕ ಇವಾಗ ಹೆಂಗೆ ಮಾಡ್ತಾ ಇದ್ದಾಳೆ, ನಮ್ಮ ಮನೆ ಎಲ್ಲ ಬರಿಸ್ಕೊಂಡ್ಲು ಅಂತ ಅವಳಿಗೆ ಬುದ್ಧಿ ಬೇಡ್ವಿ. ಅವಳಿದ್ದು ಒಂದು ಆಡಿದ್ಲು ಅನ್ಬೇಡ ಹೇಳು.
ಈಗ ಒಳ್ಳೆ ಮಾತಿಗೆ ಕೇಳಲಿಲ್ವಾ ಆಮೇಲೆ ಅದೇನು ಮಾಡ್ಬೇಕು ಅದನ್ನ ಮಾಡ್ತೀವಿ ಸುಮ್ಕಿರಕ್ಕ ನಾವು ನಮ್ಮ ಆಸ್ತಿ ಎಲ್ಲ ಮೋಸ ಮಾಡಿ ಬರೆಸ್ಕೊಂಡವಳೆ ಅಂಥದ್ದು ಯಾಕೆ ಬಿಡ್ಬೇಕು ನಾವು ಬಿಡಲ್ಲ ನಾನು ಅದೇನಾಗುತ್ತೋ ಆಗಲಿ ನೋಡೋಣ ಅಂತ ಇದ್ರೂ ಬೈತಿದ್ಲು ಕಣಮ್ಮ ಏನೋ ಸುಮ್ಕೆ ನಿನ್ಗೆ ಏನು ಬೇಕು ಒಳ್ಳೆ ಮಾತನ್ನ ಗೆಳಿರ್ ಕೇಳ ಅಂತಾಳಲ್ಲ ನೀನು ಯಾಕೆ ಒಂದು ಮಾತು ಅನ್ನಿಸ್ಕೊಬತ್ತೀಯ ಅಂದು ಹೆಂಗ ನೋಡೋಣ ಕಣಮ್ಮ ಹೇಳ್ತೀನಿ ಹೊರ್ತ್ಕೊಂಡ್ರೆ ಹೊರ್ತ್ಕೊಬೋದೇನ ಅಂತ ನಾನು ಅದೆಲ್ಲ ಹೋಗಿ ಹೇಳ್ತೀನಿ ಹೋಗಿ ಅಂಥವೇನಕ್ಕೆ ಬೇಕಮ್ಮ ಸುಮ್ಮನೆ ಚೆನ್ನಾಗಿರಮ್ಮ ಅಂತ ಹೇಳ್ತೀನಿ ಅದೆಲ್ಲ ನೋಡೋಣ ಅವಳು ಬದಲಾಗ್ತಾಳೆ ಅಂಬುದು ಸುಳ್ಳು ಅವಳು ಬದಲಾಗಲ್ಲ ಅವಳು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅವಳು ಅಕ್ಕ ನಾವು ಎಷ್ಟು ಹೇಳಿದ್ವಕ್ಕ ನಮ್ಮ ಅಣ್ಣ ಎಷ್ಟು ಒಳ್ಳೆಯನ್ ಗೊತ್ತಾ ನಾನಂತೂ ಎಷ್ಟು ಹೇಳಿದೆ ಅಣ್ಣ ಸುಮ್ಮನೆ ಚೆನ್ನಾಗಿರೋ ಅಂತ ಬೇಡ ಕಣಮ್ಮ ಅವಳು ಸವಾಸನೇ ಬೇಡ ಅಂತ ನಮ್ಮ ಅಣ್ಣನೇ ಕೊನೆಗೆ ಸೋತು ಅಮ್ಮ ನಿನ್ನ ಸವಾಸ ಬೇಡ ಅಂತ ಹೇಳಿ ಸುಮ್ಮನೆ ಡೈವರ್ಸ್ ಕೊಟ್ಟು ಕಳಿಸ್ಬಿಟ್ಟ ನೋಡು ಹಂಗಂದ್ರೂ ಇನ್ನೂ ಬುದ್ಧಿ ಇಲ್ಲ ಏನೇನೆಲ್ಲ ಅವತಾರಗಳು ಮಾಡ್ಕೊಂಡವಳು ಎಲ್ಲೋದ್ರೂ ಚೀತು ಅಂತ ಹೋಗ್ತವ್ರಲ್ಲ ಎಷ್ಟು ಜನ ಶಾಪ ತುಟ್ಟೈತಕ್ಕ ಅವಳಿಗೆ ನಾನು ಅವ ಫೋನಿಗೆ ಕೇಳಿದ್ಲು ಕಣಮ್ಮ ಫೋನ್ ಬೇಡ ಕಣೆ ಫೋನಿಂದ ನಿನ್ನ ಸಂಸಾರ ಹಾಳಾಗುತ್ತೆ ಅಂದಮೇಲೆ ಫೋನ್ ಯಾತಕ್ಕೆ ಫೋನ್ ಬೇಡ ಯಾತು ಬೇಡ ಅಂತ ಹೇಳಿ ನಾನು ಎಷ್ಟೆಲ್ಲ ಹೇಳಿದೆ ಕೇಳಲಿಲ್ಲ ಅವಳು ಅಲ್ಲಿ ಒಂದು ಸರಿಯಾಗಿದ್ದಿದ್ರೆ ಇದೆಷ್ಟೆಲ್ಲ ಆಗ್ತಾ ಇರಲಿಲ್ಲ ಅವಳು ಯಾರು ಅಂಬೋದೇ ಗೊತ್ತಾಗ್ತಿರ್ಲಿಲ್ಲ ನಮ್ಮೂರಾಗೆ ಇಲ್ಲೇ ಯಾರೂ ಅಷ್ಟೊಂದು ತಲೆನೇ ಕೆಡಿಸ್ಕೊಂತಿರ್ಲಿಲ್ಲ ಸುಗುಣನ ಜೀವನನೂ ಚೆನ್ನಾಗಿರೋದು ಅಕ್ಕ ಯಾರಿಗೂ ನೋವು ಆಗ್ತಿರ್ಲಿಲ್ಲ ಅವಳಿಂದ ಅವಳು ಗಂಡನ ಮನೆಗೆ ಅವಳು ನೆಟ್ಟಿಗೆ ಹೇಳ್ದಂಗೆ ಕೇಳ್ಕೊಂಡಿದ್ದಿದ್ರು ಹೆಂಗೆ ಹೇಳ್ತೀವಿ ಅದೆಲ್ಲ ನೋಡೋಣ ಆಸ್ಪತ್ರೆಗೆ ಹೋಗ್ಯಾರ ಆಸ್ಪತ್ರೆಯಿಂದ ಬಂದ ಮೇಲೆ ನೋವು ಅನುಭವಿಸ್ಮೇಲೆ ಬುದ್ಧಿ ಬರೋದು ನಾನು ಶಾಂತಮ್ಮ ನೋಡಿ ಇವಾಗ ಎಷ್ಟು ಜನ ಅವಳಿಂದ ಅನುಭವಿಸ್ತಾ ಇದ್ದಾರೆ ಹೇಳು ಅನ್ಕೊಂಡು ಶಾಂತಮ್ಮ ಅಂತಂದೆ ಸರಿ ಆಯ್ತಕ್ಕ ನಾನೆಲ್ಲ ಹೇಳ್ತೀನಿ ಅಂತಂದ್ಲು ಶಾಂತಮ್ಮ ಹೇಳಿದ್ರೆ ಒಂದು ಮಾತೀಗ ಅರ್ತ್ಕೊಂಬಂಗೆ ಹೇಳ್ತಾಳೆ ನನ್ನಂತೂ ಅವಾಗ ರಾಮ ಕುಡ್ದು ಉಲ್ಡಾಡ್ ಅನ್ಕೊಂಡು ಹೆಣ್ಣು ಹುಡುಗ್ರ ಮೇಲೆಲ್ಲ ಜಗಳ ಮಾಡೋಣ ಶಾಂತಮ್ಮನು ಮಕ್ಕಳ ಮೇಲೆಲ್ಲನೂ ಅವಾಗ ಒರ್ಸವು ಗೊತ್ತೇಳ ಅವ್ನು ಕುಡುಕ ಆಗಿದ್ದ ಅಂತ ನನಗೂ ಗೊತ್ತು ಲಕ್ಷ್ಮಣಿ ಕುಡುಕ ಆಗಿದ್ದ ಅವಾಗ ಅವನು ಸಖತ್ತು ಒಂಥರ ಎಷ್ಟು ವರ್ಷ ಆಗಿದ್ದ ಅಂದರೆ ಅಷ್ಟು ವರ್ಷ ಆಗಿದ್ದ ಆಮೇಲೆ ತಿರುಗಿ ಬಿದ್ದು ಅಂತ ಇದ್ದ ಇವಳು ಸುಗುಣ ಬಂದು ಇವಳು ಒಂದು ಕಡೆಗೆ ಇವಳು ಹಂಗೆ ಮಾಡಿದ್ಲು ಸುಮ್ಮನೆ ಅವಳು ಒಂದು ಕಡೆಗೆ ನೀವೊಂದು ಕಡೆಗೆ ಎಲ್ಲ ಪಜಿಟಿ ಅವ್ರ ಮನೇಲಿ ಹೇಳ್ಬಾರ್ದು ಮುಂದೆ ಮಕ್ಳು ಮರಿ ಕಳ್ತನ ಸೆನಕ್ಕಿತ್ತಾರೋ ಹೆಂಗೋ ಅಮ್ಮಂಗೆ ಆವತ್ತು ಮತ್ತು ನನ್ನ ಮನೆ ಮೇಲೆ ಗೊತ್ತಾವಮ್ಮ ಆದರೆ ಯಾರೂ ಅಷ್ಟೊಂದು ಓವರಾಗಿ ಮಾಡಬಾರ್ದು ಎಷ್ಟಕ್ಕಿರ್ಬೇಕು ಅಷ್ಟಕ್ಕಿರ್ಬೇಕು ಅಂದರೆ ಇಷ್ಟೊಂದಲ್ಲ ಹೇಳಿ ಏನಪ್ಪ ಮಾಡೋದು ಹೆಂಗೆ ಹೇಳಂಗೆ ಬಿಡೋದೆಲ್ಲ ಹೊರ್ತ್ಕೊಂಡು ಚೆನ್ನಾಗಿರೋಳಾದರೆ ಚೆನ್ನಾಗಿರ್ತಾಳೆ ಇಲ್ಲಾಂದ್ರೆ ಹಂಗೆ ಹೋಗ್ತಾಳೆ ಇವಾಗ ಮನೆ ಕೊಡಮ್ಮ ಮನೆ ಕೊಟ್ಟು ನಾವಿಲ್ಲೇ ಇರೋಣ ಅಂತ ಅವಳ ಕಣ್ಣೆದುರಿಗೆ ಇದ್ರೇ ಅವಳಿಗೂ ಗೊತ್ತಾಗೋದು ಎಲ್ಲ ಇದ್ದರೆ ಬಿಡು ಏನು ಬರ್ತಾರೆ ನನಗೆ ಹೇಳಿ ಹೋಗ್ತಾರೆ ಅಂತ ಅವಳೇನೆ ಮಂಡಿ ಇದ್ದಂಗೆ ನಮ್ಮ ಹುಡುಗ ಒಯ್ಯಾನಂದ್ರೆ ಅವತ್ತು ಒಂದೊಂದು ಏಟು ಹಂಗೆ ಹೊಡಿತಿರ್ಲಿಲ್ಲ ಅವನು ಅವ್ನು ಹೊಡಿಯೋ ಏಟಿಗೆ ಇನ್ನೊಬ್ರು ಯಾರನ್ನ ಇದ್ರೆ ಹೊರ್ತ್ಕೊಂಡು ಜೀವನ ಮಾಡೋರು ಬಿಡಪ್ಪ ನನಗೆ ಏನು ಬೇಕು ಅಂತೇಳಿ ಅವಳಿಗೇನು ಒದೆಯವೆಲ್ಲ ಅವಳಿಗೇನು ಒಂಥರ ಮಂಡಿ ಅವಳು ಥರ ಜಾಗ ಮಂಡಿ ಅವಳು ಎಷ್ಟು ಹೊಡೆದ್ರು ಹಂಗೆ ಒದ್ದಾರಿ ಕೈ ನೋಯ್ಬೇಕು ಬೈದಾರಿ ಬಾಯಿ ನೋಯ್ಬೇಕು ಹೊರತು ಅವಳಿಗೆ ಏನೂ ಆಗಲ್ಲ ಹಂಗೆ ಅಂತಮ್ಮ ದೇವ್ರಿಗೆ ಹೋಗಿ ಹೇಳಿದ್ದು ಈಗ ಸರ್ ಊರಿಗೆ ಬಂದಾಗ ವಿಜಿಗೆ ಒಂದಿಟ್ಟು ಬುದ್ಧಿ ಹೇಳೋಣ ಅಂದ್ಕೊಂಡಿದ್ದೀವಿ ನಾನು ಶಾಂತಮ್ಮ ನಿಂಗೆ ಅವಾಗ ಒಂದು ಸತಿ ವರ್ಷಿಗೆ ಶಾಂತಮ್ಮ ಬುದ್ಧಿ ಹೇಳೋದಕ್ಕೆ ಅವಾಗ ಒಂದಿಟ್ಟು ಅರ್ತ್ಕೊಂಡ ಅವನು ಅದಕ್ಕೆ ಏನೋ ನಮ್ಮ ಅರ್ತ್ಕೊಂತಾಳೇನೋ ನೋಡೋಣ ಇದು ಒಂದು ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಅವಳೊಬ್ಳು ಸೇನಕ್ಕಾದ್ರೆ ಎಲ್ಲರೂ ಸೇನಕ್ಕಿರ್ತಾರಲ್ಲ ಅಮ್ಮಂಗೆ ಅವಳು ಸುಮ್ಮನೆ ಎಲ್ಲರಿಗೂ ಬರೀ ಇಂಥದ್ದು ಮಾಡಿರಿ ಯಾವ ತಾನೇ ಸಹಿಸ್ಕೊಂತಾರೆ ಹೇಳ್ರಿ ಯಾರು ಸಹಿಸ್ಕೊಂಬಲ್ಲ ನೋಡ್ತಾ ಇರ್ರಿ ಏನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು.